ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನಾನಿವತ್ತು ನಮ್ಮ ಪಾವಗಡ ಹತ್ರದಲ್ಲಿರೋ ನಿಡ್ಗಲ್ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ ನಮ್ಮ ಫ್ಯಾಮಿಲಿ ಜೊತೆ. ನಮ್ಮೂರಿಂದ 11 ಗಂಟೆ ಹಂಗೆ ಹೊರಟ್ವಿ. ಇಲ್ಲಿಗೆ ಒಂದು 12 ಗಂಟೆಗೆ ರೀಚ್ ಆದ್ವಿ. ಅಲ್ಲಿ ಪೊಲೀಸ್ನವರು ಅಡ್ಡ ಹಾಕಿದ್ರು, ಒಳಗಡೆ ಬಿಡೋದಿಲ್ಲ ಅಂತ. ವೆಹಿಕಲ್ನ ಅಲ್ಲೇ ಪಾರ್ಕ್ ಮಾಡಿಬಿಟ್ಟು ಒಂದು 2-3 ಕಿಲೋಮೀಟ್ರು ನಡ್ಕೊಂಡು ಬಂದ್ವಿ. ಇಲ್ಲಿ ನೋಡಿ ಎಷ್ಟು ಆಟ ಸಾಮಾನು ಅಂಗಡಿಗಳಿದ್ದಾವೆ. ಒಂದೇ ಒಂದು ಗೇಮ್ ಇತ್ತು ಅಷ್ಟೇ, ಅದು ಮಕ್ಕಳಾಡೋ ಅಂಥದ್ದು. ಕಲ್ಯಾಣಿ ಹತ್ರ ಬಂದ್ವಿ. ಎಲ್ಲರೂ ಸ್ನಾನ ಮಾಡ್ತಾಯಿದ್ರು. ನಮಗೆ ಒಂದೇ ಬೆಟ್ಟ ಹತ್ಬೇಕು ಅನ್ನೋದು ಒಂದೇ ಇತ್ತು. ನಾವು ಕಲ್ಯಾಣಿ ಒಳಗಡೆನೂ ಇಳಿಲಿಲ್ಲ, ನಮ್ಮ ಮಕ್ಕಳು ಹಠ ಮಾಡ್ತಾಯಿದ್ರು. ಸೊ ವಿಡಿಯೋನ ತಕ್ಕೊಂಡ್ಬಿಟ್ಟು ನಾವು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಎಲ್ಲರೂ ಸ್ನಾನ ಮಾಡ್ತಾಯಿದ್ರು. ನಮ್ಮ ಅಕ್ಕರು ಕೆಳಗಡೆ ಇಳಿದ್ಬಿಟ್ಟು ಹೋಗಿ ಬಂದರು ಮೇಲಕ್ಕೆ, ನಾವು ಹೋಗಲಿಲ್ಲ. ಏನೋ ಸ್ಟೇಜ್ ಹಾಕಿದ್ರು, ಯಾರೋ ಬರ್ತಾರೆ ಅಂತ ಅನೌನ್ಸ್ ಮಾಡ್ತಾ ಇದ್ರು. ಅವ್ರು ಬರೋವರೆಗೂ ವೆಯ್ಟ್ ಮಾಡೋಕ್ಕಾಗಲಿಲ್ಲ ನಮಗೆ. ಇಲ್ಲಿ ನಮ್ಮ ಅಕ್ಕ ಬಾವ ಹೋಗ್ತಾ ಇದ್ದಾರೆ. ಈಗ ಬೆಟ್ಟ ಹತ್ತಕ್ಕೆ ಇನ್ನೂ ರೋಡಲ್ಲಿ ಹೋಗ್ತಾ ಇದ್ವಿ, ಬೆಟ್ಟ ಹತ್ತಕ್ಕೇನು ಸ್ಟಾರ್ಟ್ ಮಾಡಿಲ್ಲ. ನನ್ನ ಮಗ ಕೈ ಮುಗಿತಾ ಇದ್ದಾನೆ ಇಲ್ಲಿಂದಾನೆ, ದೇವರೇ ಕಾಪಾಡಪ್ಪ ಅಂತ. ನಮ್ಮ ಅಕ್ಕ ಅಂದರು ಎಲ್ಲರೂ. ನಮ್ಮ ಬಾವ, ನಮ್ಮ ಅಕ್ಕ, ನಮ್ಮ ಅಕ್ಕನ ಮಗ ಎಲ್ಲರೂ ಹಾಯ್ ಮಾಡ್ತಾ ಇದ್ದಾರೆ. ಆಮೇಲೆ ಇಲ್ಲಿ ಒಂದು ಸ್ವಲ್ಪ ಮೆಟ್ಲು ಹತ್ಕೊಂಡು ಹೋದ್ವಿ. ಇನ್ನೂ ಬೆಟ್ಟ ಬಂದಿಲ್ಲ ಆ್ಯಕ್ಚುಲಿ. ಆ ಜಿಂಗ ಲಕ 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 ಎಲ್ಲ ಏನ್ ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಊಟ ಮಾಡ್ಕೊಂಡು ಬೆಟ್ಟ ಹತ್ತಕ್ಕೆ ಹೋಗೋದು. ಅಲ್ಲಿ ಊಟ ಕೊಡ್ತಾ ಇದ್ದಾರೆ ಎಲ್ಲ, ಬೆಳಗ್ಗೆನ ಸಂಜೆವರೆಗೂ ಊಟ ಕೊಡ್ತಾ ಇದ್ರು. ನಾವು ಬೆಟ್ಟ ಹತ್ತಿ ವಾಪಸ್ ಬರೋವರೆಗೂ ಊಟ ಹಾಕ್ತಾನೆ ಇದ್ರು. ನಾವು 2 ಸಲ ಹೋಗ್ಬೇಕಾದ್ರೆ ಒಂದ್ಸಲ, ಬರ್ತಾ ಒಂದ್ಸಲ ಊಟ ಮಾಡ್ಕೊಂಡು ಬಂದ್ವಿ. ಊಟ ಕೊಡೋ ಜಾಗಕ್ಕೆ ಬಂದ್ವಿ ನಾವು. ಇವಾಗ ಎಲ್ಲ ಕ್ಯೂನಲ್ಲಿ ನಿಂತ್ಕೋಬೇಕಿತ್ತು, ನಿಂತ್ಕೊಂಡ್ವಿ. ನಮ್ಮ ಅಕ್ಕ ಮೊದಲೇ ಹೋಗಿ ಸೆಂಟ್ರಲ್ ತೂರ್ಕೊಂಡು ಊಟ ಹಾಕ್ಸ್ಕೊಂಡು ಬಂದರು, ಹೆಂಗೋ ನನ್ನ ಮಗನಿಗೆ ಅಂತ. ಈಗ ಸ್ಟಾರ್ಟ್ ಮಾಡಿದ್ದೀವಿ, ಎಲ್ಲರೂ ಊಟ ಮಾಡಿಬಿಟ್ಟು ಹತ್ತಕ್ಕೆ ಇವಾಗ ಸ್ಟಾರ್ಟ್ ಮಾಡಿದ್ವಿ. ನಾನು ನನ್ನ ಮಗನ್ನ ಕೂಸು ಮರಿ ಮಾಡ್ಕೊಂಡು ಎತ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ಮಗ ಅವತ್ತು ಫುಲ್ ಡೇ ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ. ಹಂಗೂ ಹಿಂಗೂ ಮಾಡಿ ಅವ್ರು ಸ್ವಲ್ಪ ಹೊತ್ತು ಇವ್ರು ಸ್ವಲ್ಪ ಹೊತ್ತು ಫೋನ್ ಕೊಟ್ಬಿಟ್ಟು ವಿಡಿಯೋ ಮಾಡಿದೆ. ಮತ್ತು ನನ್ನ ಮಗನೂ ಒಂದು ಸ್ವಲ್ಪ ಹೊತ್ತು ಅವ್ರ ಕೈಗೆ ಕೊಟ್ಟು ನಮ್ಮ ಅಣ್ಣವ್ರ ಕೈಗೆ ವಿಡಿಯೋ ಮಾಡ್ಕೊಂಡಿದ್ದೀನಿ ಚೂರು ಚೂರು. ಎಲ್ಲಿಗೆ ಪಯಣ? ಫುಲ್ಲು ರೋಡು ದಾರಿನೇ ಚೆನ್ನಾಗಿಲ್ಲ. ಎಲ್ಲರೂ ಹೇಳ್ತಾ ಇದ್ರು ಅಷ್ಟೇ, ಬರೋರು ವಾಪಸ್ ಬರೋರು ಮಕ್ಕಳನ್ನೆಲ್ಲ ಎತ್ಕೊಂಡು ಹೋಗ್ತಾ ಇದ್ದೀರಾ, ಹೆಂಗೆ ಎತ್ಕೊಂಡು ಹೋಗ್ತಿರೋ ಏನು ಕತೆನೋ, ಈ ಬಿಸಿಲಲ್ಲಿ ಯಾಕೆ ಹೋಗ್ತಾ ಇದ್ದೀರಾ ಅಂತ ಎಲ್ಲ ಹೇಳಿದ್ರು. ಆದರೂ ಒಂದು ಆಸೆ ಇತ್ತು ಹತ್ಬೇಕು ಅಂತ, ಟ್ರೈ ಮಾಡಿದ್ವಿ. ಹತ್ಬೇಕಾದ್ರೇನೋ ಫುಲ್ ಜೋಶಿಂದ ಹತ್ಬಿಟ್ವಿ. ಇಳಿಬೇಕಾದ್ರೆ ಕಾಲುಗಳು ಕಟ್ಟಿಗೆಗಳಾಗಿದ್ವು ಫ್ರೆಂಡ್ಸ್. ನಾನ್ ಸ್ವಲ್ಪ ಡಿಫ್ರೆಂಟು, ನನ್ನ ಪ್ರೀತಿ ಸಪ್ರೇಟು, ಊರಿಗೆಲ್ಲ ಗೊತ್ತಲ್ಲ ನಾನೆಂತ ಮ್ಯಾಂಗೇಟು. ಒಂದು ಕಾಲ್ ಭಾಗಕ್ಕೆ ಹೋಗಿದ ತಕ್ಷಣ ನಮ್ಮ ಬಾವ ಎಲ್ರಿಗೂ ಪೆಪ್ಸಿ ಐಸ್ ಕೊಡ್ಸಿದ್ರು, ಐಸ್ ಕಡ್ಡಿ. ಎಲ್ಲರೂ ತಿನ್ಕೊಂಡು ಒಂದು 5 ನಿಮಿಷ ಅಲ್ಲೇ ಕೂತ್ಕೊಂಡು ರೆಸ್ಟ್ ಮಾಡಿದ್ವಿ. ಆಮೇಲೆ ನಮ್ಮ ಅಕ್ಕ ಹೇಳಿದ್ರು, ಕೂತ್ಕೊಂಡಿದ್ರೆ ಕೂತ್ಕೊಂಡೇ ಇರ್ತೀವಿ, ಎದ್ದು ನಡೀರಿ ಅಂತ ಬೈದರು. ಎದ್ದು ಸ್ಟಾರ್ಟ್ ಮಾಡಿದ್ವಿ ಮತ್ತೆ ಹತ್ತಕ್ಕೆ. ಇವಾಗ ಇಲ್ಲಿಗೆ ಬಂದ್ವಿ. ಇಲ್ಲಿ ನೋಡಿದ್ರೆ ಇದು ಇನ್ನೂ ಆರಂಭ ಮಾತ್ರ ಅಂತ ಇತ್ತು. ಫುಲ್ ಭಯ ಆಗೋಯ್ತು ನಮಗೆ. ಇದು ಯಾಕೆ ಇನ್ನೂ ಆರಂಭ ಮಾತ್ರ ಅಂತ ಬರ್ದವ್ರಲ್ಲ. ನಾವು ಅವಾಗಲೇ ಫುಲ್ಲು ಸುಸ್ತಾಗ್ಬಿಟ್ಟಿದ್ವಿ. ಇಲ್ಲಿಂದಾನೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅಲ್ಲಿ ಎಲ್ಲರೂ ಹೇಳ್ತಾ ಇದ್ರು, ನಾವ್ ಹತ್ತದೇ ಕಷ್ಟ ಆಗೈತೆ, ಬ್ಯಾಗ್ ಬೇರೆ ಎತ್ಕೊಂಡ್ ಬಂದಿದ್ಯಲ್ಲಮ್ಮ ನಿನ್ ಮಗನ ಜೊತೆ ಅಂತ. ನನ್ನ ಮಗನ್ಗೆ ಹಾಲು, ಹಣ್ಣು ಮತ್ತೆ ನೀರು ಎಲ್ಲ ಎತ್ಕೊಂಡೋಗಿದೆ ಬ್ಯಾಗಲ್ಲಿ.
ನಾವು ಬೆಟ್ಟ ಹತ್ತೋದು ಅಂದ್ರೆ ನಾರ್ಮಲ್ ಆಗಿ ಒಂದು ಮೆಟ್ಲಿರುತ್ತಲ್ಲ ಆ ತರ ಅಂತ ಅಂದ್ಕೊಂಡು ಹತ್ತದ್ವಿ. ಇಲ್ಲಿ ನೋಡಿದ್ರೆ ಫುಲ್ಲು ಬಂಡೆ ಕಲ್ಲುಗಳ ಮಧ್ಯೆ ಹತ್ಬೇಕಿತ್ತು. ಇಕ್ಕಟ್ಟು ಜಾಗ, ಒಂದ್ ಲೈನಲ್ಲೇ ಹೋಗ್ಬೇಕಿತ್ತು, ಅದೇ ಲೈನಲ್ಲೇ ಮತ್ತೆ ವಾಪಸ್ ಬರ್ಬೇಕಿತ್ತು. ಒಬ್ರು ಹೋಗೋವರೆಗೂ ಮತ್ತೆ ಇನ್ನೊಬ್ರು ಬರಕ್ ಆಗ್ತಾ ಇರ್ಲಿಲ್ಲ. ನಾನ್ ಮಾತ್ರ ನಮ್ಮ ಅಕ್ಕಂದ್ರಿಗೆ ಮತ್ತೆ ನಮ್ಮ ಭಾವಂಗೆ, ನಮ್ಮ ಅಣ್ಣ ತಮ್ಮಂದ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದ್ರೆ ನನ್ನ ಮಗುನ ಫುಲ್ ಬೆಟ್ಟದವರೆಗೂ ಅಲ್ಲಿ ಸ್ವಲ್ಪ ಹೊತ್ತು ಎತ್ಕೊಂಡ್ರು. ಅವನು ಹೋಗ್ತಾ ಇರ್ಲಿಲ್ಲ ಅಂದ್ರೂ ಬಲವಂತ ಮಾಡಿ ಎತ್ಕೊಂಡ್ರು ಪಾಪ, ನಾನು ವಿಡಿಯೋ ಮಾಡ್ಕೊಳ್ಳಿ ಅಂತ. ಇಲ್ಲಿ ನೋಡಿ, ಇಲ್ಲಿಂದಾನೇ ತಲೆ ಸುತ್ತ ಬಂದ್ಬಿಡ್ತು. ಇಲ್ಲಿ ನೋಡ್ಬಿಟ್ಟು ಅದು ಜರ್ಗು, ಅದ್ರ ಮೇಲೆ ಹತ್ಬೇಕಿತ್ತು. ಅಣ್ಣನ ನೋಡಿ ಅವ್ರನ್ನ ಇಟ್ಕೊಂಡು ಹೆಂಗ್ ಹತ್ತಾ ಇದಾರೆ, ನನಗ್ ಭಯ ಆಗೋಯ್ತು. ಹತ್ತದ್ವಿ ಹಂಗು ಮಾಡಿ. ಆಮೇಲೆ ನಮ್ಮ ಅಕ್ಕ ಹೇಳಿದ್ರು, ಈ ಬೆಟ್ಟ ಒಂಚೂರು ಸ್ಟ್ರೈಟ್ ಆಗಿದೆಯಂತೆ, ಅಂದ್ರೆ ಬೇರೆ ಬೆಟ್ಟಗಳೆಲ್ಲ ಒಂಚೂರು ಬೆಂಡಾಗಿರ್ತವೆ, ಹತ್ತೋದಕ್ಕೆ ಒಂದ್ ಸ್ವಲ್ಪ ಆರಾಮ್ ಅನ್ಸುತ್ತೆ. ಇದು ಹಂಗಿರ್ಲಿಲ್ಲ. ಚಪ್ಲಿ ಹಾಕೊಂಡ್ ಹತ್ತಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಈ ಜರ್ಗತ್ರನೇ ಚಪ್ಲಿ ಹಸ್ಬಿಟ್ಟು ಹತ್ತದ್ವಿ. ಇಲ್ಲಿ ನೋಡಿ ಎಲ್ಲಾರು ಕಾಲೇಜ್ ಹುಡುಗಿರು ಮತ್ತೆ ಅಂಕಲ್ ಆಂಟಿದ್ರು ಎಲ್ಲಾರು ಬಂದಿದ್ರು, ಎಲ್ಲ ಏಜ್ನವರು ಬಂದಿದ್ರು. ಇಲ್ಲಿ ನಾವು ಹೋಗಿದ್ದು ನಮ್ಮ 2ನೇ ಅಕ್ಕ, ನಮ್ಮ 3ನೇ ಅಕ್ಕ, 4ನೇ ಅಕ್ಕ ಮತ್ತೆ ನಾನು. ಇಲ್ಲಿ 2 ಮನೆ ಗುಹೆ ತರ ಇದಾವೆ. ಅಲ್ಲಿ ಏನು ಚಿಪ್ಸು ಮತ್ತೆ ಬಟಾಣಿ, ಬಜ್ಜಿ ಬೋಂಡ ಎಲ್ಲ ಮಾರ್ತಾ ಇದ್ರು. ನಾನು ಹೋಗಿ ಅವ್ರ ಹತ್ರ ಕೇಳ್ದೆ, ಅಣ್ಣ ನೀವು ಇಲ್ಲೇ ಇರ್ತೀರಾ ಯಾವಾಗ್ಲೂನು ಅಂತ. ಅವ್ರು ಹೇಳಿದ್ರು, ಇಲ್ಲಮ್ಮ 3 ದಿನದಿಂದ ಇಲ್ಲೇ ಇದೀವಿ ಅಂತ ಹೇಳಿದ್ರು. ನಮ್ಮ ಅಕ್ಕ ಏನ್ ಸುಸ್ತಾಗಿರ್ಲಿಲ್ಲ, ನಾನ್ ಸಿಕ್ಕಾಪಟ್ಟೆ ಸುಸ್ತಾಗೋದೆ. ನನ್ ಮಗನ್ ಎತ್ಕೊಂಡಿದ್ನಲ್ಲ, ಅದಕ್ಕೆ ಫುಲ್ ಸುಸ್ತಾಗೋದೆ. ನೋಡಿ, ಯಾವೂರ ಈ ಹುಡುಗರ್ದು ಗೊತ್ತಿಲ್ಲ ನನ್ಗೆ. ವಿಡಿಯೋ ಮಾಡ್ತಾ ಇರುವಾಗ ಫ್ರೆಂಡ್ಸ್ ಆದ್ರು. ನಾನು ಈ ತರ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೀನಪ್ಪಿ ಅಂತ ಹೇಳ್ದೆ. ಹೌದಾಕ, ಒಳ್ಳೇದಾಗ್ಲಿ ಅಂತ ಹೇಳಿದ್ರು. ಸಬ್ಸ್ಕ್ರೈಬ್ ಮಾಡಿದ್ರು, ಫಾಲೋ ಮಾಡಿದ್ರು, ಲೈಕ್ ಮಾಡಿದ್ರು. ಅವತ್ತಿಂದನೂ ಕೇಳ್ತಾ ಇದ್ರು ವಿಡಿಯೋ ಹಾಕಿ ಅಕ್ಕ ಅಂತ. ಸೊ ನಾವಿವಾಗ ಏನಿಲ್ಲ ಅಂದ್ರೆ ಒಂದು ಅರ್ಧಕ್ಕೆ ಬಂದಿದೀವಿ ಅಂತ ಅಂದ್ಕೊಳ್ಳಿ. ಒಂದು ಅರ್ಧ ಬೆಟ್ಟ ಹತ್ತಿದೀವಿ. ಅವತ್ತು ಬೆಟ್ಟ ಹತ್ಬೇಕಾದ್ರೆ ಸೆಂಟ್ರಲ್ಲಿ ಆ ಅಣ್ಣಂದ್ರೆಲ್ಲರೂ ಹೆಲ್ಪ್ ಮಾಡ್ತಾ ಇದ್ರು. ನನ್ನ ಮಗನ್ ಎತ್ಕೊಳ್ಳೋದು, ಇಳ್ಸೋದು, ನನ್ನ ಕೈ ಹಿಡ್ಕೊಳ್ಳೋದು, ಇಳ್ಸೋದಕ್ಕೆಲ್ಲ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತೀನಪ್ಪ. ಅಲ್ಲಿಂದ ವಾಪಸ್ ಬರೋರೆಲ್ಲ ಹೇಳ್ತಾ ಇದ್ರು, ಇನ್ನೊಂದ್ 10 ಹೆಜ್ಜೆ, ಇನ್ನೊಂದ್ 20 ಹೆಜ್ಜೆ, ಹೋಗ್ರಿ ಅಂತ. ಹತ್ತದಷ್ಟು ಇನ್ನ ಬೆಟ್ಟ ಹತ್ತಾನೆ ಇದೀವಿ, ಸಿಗ್ತಾನೆ ಇರ್ಲಿಲ್ಲ ತುದಿ. ವಾಪಸ್ ಬರ್ತಾ ಇರೋರ್ಗೆಲ್ಲ ಕೇಳ್ತಾನೆ ಇದ್ವಿ, ಅಣ್ಣ ಇನ್ನು ಎಷ್ಟು ದೂರ ಇದೆ, ಇನ್ನ ಎಷ್ಟು ದೂರ ಇದೆ ಅಂತ. ಇಲ್ಲಿ ಸಿಕ್ಕಾಪಟ್ಟೆ ಭಯ ಆಗೋಯ್ತು. ಇಲ್ಲಿ ನೋಡಿ, ಈ ತರ ಇದು ಜರ್ಗು ಹೆಂಗಿದೆ ಅಂದ್ರೆ, ನಾನು ಜಾರ್ಬಿಟ್ಟೆ ಇಲ್ಲಿ ನನ್ನ ಮಗುನ್ ಎತ್ಕೊಂಡು. ಫೈನಲ್ ಆಗಿ ದೇವಸ್ಥಾನ ಹತ್ರ ಬಂದ್ವಿ. ಬೆಟ್ಟದ ತುದಿಯಲ್ಲಿರೋದು ಬಸವಣ್ಣ. ನಾವು ಬೇರೆ ಬೇರೆ ದೇವಸ್ಥಾನಗಳು ಎಷ್ಟೋ 1-2-3 ದೇವಸ್ಥಾನ ಇದಾವೇನೋ ಅಂದ್ಕೊಂಡು ಹತ್ತದ್ವಿ. ಆಮೇಲೆ ಆ ಅಣ್ಣವ್ರು ಯಾರೋ ಬಲೂನ್ ಕಟ್ಬಿಟ್ಟು ಗಾಳಿಗೆ ಬಿಟ್ಟು, ನಾವು ವಿಡಿಯೋಗೋಸ್ಕರನೇ ಬಿಟ್ಟಿದ್ರು ಅನ್ಸುತ್ತೆ. ನನಗೆ ತುಂಬಾ ಖುಷಿ ಆಯ್ತು. ಇಲ್ಲಿ ದೇವಸ್ಥಾನ ಕಾಣಿಸ್ತಾ ಇದೆ, ದೇವ್ರು ಕಾಣಿಸ್ತಾ ಇದೆ ನಿಮಗೆ, ಬಸವಣ್ಣ. ಇದು ಬಸವಣ್ಣ ಇಲ್ಲಿರೋದು, ಅಲ್ಲಿ ಮೇಲ್ಗಡೆ ಇರೋದು. ಆಮೇಲೆ ಅಲ್ಲಿ ಗುಡಿ ಕಟ್ಟಿದ್ದಾರೆ ಫ್ರೆಂಡ್ಸ್. ಅದು ಕಲ್ಲು ಮಣ್ಣು ಎಲ್ಲ ಹೆಂಗೆ ಎತ್ಕೊಂಡೋದ್ರು ನನಗಂತೂ ಗೊತ್ತಿಲ್ಲ. ಆ ಇಕ್ಕಟ್ಟು ಜಾಗದಲ್ಲಿ ಬೆಟ್ಟದಲ್ಲಿ ಗುಡಿ ಎಲ್ಲ ಕಟ್ಟಿದ್ರು. ಪೂಜೆ ಮಾಡಿಸ್ಕೊಳ್ಳೋರೆಲ್ಲರೂ ಹಣ್ಣುಕಾಯಿ ತಗೊಬಂದು ಪೂಜೆ ಮಾಡಿಸ್ಕೊತಾ ಇದ್ರು. ಆಮೇಲೆ ಕೋತಿಗಳು ಸಿಕ್ಕಾಪಟ್ಟೆ ಕೋತಿ ಇದ್ವು ಅಲ್ಲಿ. ನಾವು ವಿಡಿಯೋ ಸರಿಯಾಗಿ ತಕ್ಕೊಳ್ಳಿಲ್ಲ. ಎಷ್ಟು ಹಳೇದೋ ಈ ದೇವಸ್ಥಾನ ಗೊತ್ತಿಲ್ಲ ನಮಗೆ. ಹೊಸ್ದಾಗಿ ಪೇಂಟ್ ಹೊಡ್ಸಿದ್ದಾರೆ. ತುಂಬ ಹಳೆಯ ದೇವಸ್ಥಾನ, ಪುರಾತನ ಕಾಲದ ದೇವಸ್ಥಾನ. ಎಷ್ಟು ಹಳೆಯ ದೇವಸ್ಥಾನ ನೋಡಿ, ಹೊಸ್ದಾಗಿ ಪೇಂಟ್ ಮಾಡಿಸಿದ್ದಾರೆ ಅನಿಸುತ್ತೆ. ಅಲ್ಲಿಂದ ಇಳಿದ್ಬಿಟ್ಟು ಬಂದ್ವಿ ಕೆಳಗಡೆ. ನಾವು ಹೋಗ್ಬೇಕಾದ್ರೆ ದೇವಸ್ಥಾನಗಳಿಗೆ ಹೋಗಲಿಲ್ಲ. ಅಲ್ಲಿಂದ ಇಳಿದು ಬಂದಮೇಲೆ ದೇವಸ್ಥಾನಕ್ಕೆ ಹೋದ್ವಿ. ನಮಗೆ ಆಮೇಲೆ ಬೆಟ್ಟ ಹತ್ತಿ ಇಳಿ ಅಷ್ಟೊತ್ತಿಗೆ ಸುಸ್ತಾಗಿತ್ತು. ನಾವು ಯಾವ ದೇವಸ್ಥಾನಕ್ಕೂ ಬರಲ್ಲ ಅಂತ ಅಂದ್ವಿ. ನಮ್ಮ ಅಕ್ಕರೇ ಬೈದು ಎಳ್ಕೊಂಡು ಹೋದ್ರು. ನೋಡಿ, ಇಲ್ಲಿ ದೇವಸ್ಥಾನ ಇದೆ. ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ಗಣಪತಿ ದೇವಸ್ಥಾನ ಇತ್ತು ಒಂದು. ನಿಮಗೆ ಇಲ್ಲಿಂದನೇ ತೋರಿಸ್ತೀನಿ ನೋಡಿ ನಾವು ಯಾವ ಬೆಟ್ಟ ಹತ್ತಿದ್ವು ಅಂತ. ತುದಿಯಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ಬೆಟ್ಟನೇ. ಅಲ್ಲಿವರೆಗೂ ಹತ್ತಿದ್ವು ನಾವು. ಫುಲ್ ತುದಿವರೆಗೂ ಹತ್ಬಿಟ್ಟು ಬಂದ್ವಿ, ದೇವಸ್ಥಾನಕ್ಕೆ ಬಂದ್ವಿ. ಆಮೇಲೆ ನರಸಿಂಹಸ್ವಾಮಿ ದೇವಸ್ಥಾನ ಇತ್ತು, ನಾವು ಹೋಗಲಿಲ್ಲ, ಅದಕ್ಕೆ ಟೈಮ್ ಆಗಿತ್ತು. ಮತ್ತು ಮಕ್ಕಳೆಲ್ಲ ಆಟ ಮಾಡ್ತಾಯಿದ್ರು. ಇದೊಂದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಗಣಪತಿ ದೇವಸ್ಥಾನ ಇತ್ತು, ಅದಕ್ಕೊಂದು ಕೈ ಮುಕ್ಕೊಂಡು ವಾಪಸ್ ಹೋದ್ವಿ. ಮನೆಗೆ ಹೋಗೋ ಅಷ್ಟೊತ್ತಿಗೆ 5 ಗಂಟೆ ಆಯಿತು.
ಇದಿಷ್ಟು ನಾನು ಹೋಗಿ ಬಂದಿದ್ದು ವೀಡಿಯೋ, ಬೆಟ್ಟ ಹತ್ತಿದ ವೀಡಿಯೋ ಫ್ರೆಂಡ್ಸ್. ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನನಗಂತೂ ತುಂಬ ಖುಷಿ ಆಯಿತು ಈ ಬೆಟ್ಟ ಹತ್ತಿದ್ದಕ್ಕೆ. ಎಷ್ಟೋ ವರ್ಷದಿಂದ ಅಂದ್ಕೊಂಡಿದ್ದೆ ಹೋಗಬೇಕು ಅಂತ. ಹತ್ತಿದ್ದು ಆಯಿತು, ನಿಮಗೂ ತೋರಿಸಿದ ಥರನೂ ಆಯಿತು, ಖುಷಿ ಆಯಿತು. ಆಮೇಲೆ ನಮ್ಮ ಫ್ಯಾಮಿಲಿ ಜೊತೆ, ಆಮೇಲೆ ನನ್ನ ಮಗನ ಕರ್ಕೊಂಡೋಗಿ ತುಂಬ ಖುಷಿ ಆಯಿತು. ನಾನು ಅಂದ್ಕೊಂಡೇ ಇಲ್ಲ ಬೆಟ್ಟ ಹತ್ತುತ್ತೀನಿ ನನ್ನ ಮಗನ ಎತ್ಕೊಂಡು ಅಂತ. ಮತ್ತು ಮುಂದಿನ ವೀಡಿಯೋದಲ್ಲಿ ಒಂದು ಒಳ್ಳೆ ವೀಡಿಯೋನ ನಿಮಗೆ ಶೇರ್ ಮಾಡ್ತೀನಿ. ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕಾನ್ ಒತ್ತಿ ಸಪೋರ್ಟ್ ಮಾಡಿ ಪ್ಲೀಸ್. ಎತ್ಕೊಂಡು ಅಲ್ಗೋಗಿ